ಕೆರೆಯ ದೊಡ್ಡ ಮೋರಿಯ ಚರಂಡಿ ನೀರನ್ನು ಕುಡಿಯೋ ನೀರು ಅಂತ ಹೇಳಿ ಮಾರಾಟ ಮಾಡೋ ಈ ಟ್ಯಾಂಕರ್ ಮಾಫಿಯಾ ಅತ್ಯಂತ ಭಯಾನಕವಾಗಿದೆ, ಅಷ್ಟೇ ವ್ಯಾಪಕವೂ ಆಗಿದೆ. ಈ ಮಾಫಿಯಾದೊಳಗೆ ನುಗ್ಗಿ ರಹಸ್ಯ ಕಾರ್ಯಾಚರಣೆ ಮಾಡಿದ ನಮಗೆ ಇನ್ನಷ್ಟು ಮತ್ತಷ್ಟು ರಹಸ್ಯಗಳು ಗೊತ್ತಾದವು, ಕರಾಳ ಮುಖಗಳು ತೆರೆದಿಟ್ಟವು. ಆ ಮುಖಗಳನ್ನು ತೋರಿಸ್ತೀನಿ, ಬನ್ನಿ. ವರ್ತೂರು ಕೆರೆ ಅಂಚಿನ ವಿಷ ನೀರಿನ ದಂಧೆಯ ದರ್ಶನ ಮಾಡಿದ ನಾವು ಈ ಟ್ಯಾಂಕರ್ ನೀರನ್ನ ಎಲ್ಲಿಗೆ ಸಪ್ಲೈ ಮಾಡ್ತಾರೆ ಅಂತ ಚೇಸ್ ಮಾಡ್ತಾ ಹೋದಾಗ ಇನ್ನಷ್ಟು ನರಕ ದರ್ಶನಗಳಾದವು. ಕಾರ್ಖಾನೆಗಳ ಅಪಾಯಕಾರಿ ತ್ಯಾಜ್ಯ ಹಾಗೂ ನಗರವಾಸಿಗಳ ತ್ಯಾಜ್ಯ ತುಂಬಿ ಬೆಂಗಳೂರಿನ ದೊಡ್ಡ ದೊಡ್ಡ ಕೆರೆಗಳ ನೀರು ವಿಷ ಸಮಾನವಾಗಿದೆ ಅಂತಾರೆ ನಮ್ಮ ದೇಶದ ಪ್ರತಿಷ್ಠಿತ ಭಾರತೀಯ ವಿಜ್ಞಾನ ಸಂಸ್ಥೆಯ ಹಿರಿಯ ಪರಿಸರ ವಿಜ್ಞಾನಿ ಟಿ.ವಿ. ರಾಮಚಂದ್ರನ್. ವರ್ತೂರು ಡೌನ್ ಸ್ಟ್ರೀಮಲ್ಲಿ ನಮ್ಮ ತರಕಾರಿಯನ್ನು ಬೆಳೀತಾ ಇದ್ದಾರೆ, ಪುದೀನ ಮತ್ತು ಇದು ಬೇರೆ ಹಸಿರು ಸೊಪ್ಪು ಮತ್ತು ಕ್ಯಾರೆಟ್ ಇದನ್ನೆಲ್ಲ ಬೆಳೀತಾರೆ. ಅದನ್ನು ಅಭ್ಯಾಸ ಮಾಡಿದಾಗ ಅದರಲ್ಲೂ ಭಾರಿ ಲೋಹದ ಅಂಶಗಳು ಕಂಡುಬಂತು, ಕಾಪರು, ಕ್ಯಾಡ್ಮಿಯಮ್ಮು, ಜಿಂಕು ಇವೆಲ್ಲ ಕಂಡುಬಂದಿವೆ. ಇದು ನಮ್ಮ ಇಂಡಸ್ಟ್ರಿಯಿಂದ ಉತ್ಪನ್ನ ಆಗುವ ತ್ಯಾಜ್ಯ ಟ್ರೀಟ್ ಆಗದೆ ನಮ್ಮ ಕೆರೆಗೆ ಬರ್ತಾ ಇರೋದ್ರಿಂದ ಕೆರೆಯಲ್ಲಿರುವ ಹುಲ್ಲಲ್ಲೂ ಅದು ಹೆಚ್ಚಿನ ಅಂಶ ಕಂಡುಬಂದಿದೆ. ಅದೇ ರೀತಿ ಡೌನ್ ಸ್ಟ್ರೀಮಲ್ಲೂ ಕಂಡುಬಂದಿದೆ. ಸೊ ಈ ರೀತಿ ತರಕಾರಿನ ನಾವು ತಗೊಂಡಾಗ ನ್ಯಾಚುರಲಿ ಕಿಡ್ನಿ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಈ ಕೆರೆಗಳ ನೀರನ್ನ ಸಾಕಷ್ಟು ಬಾರಿ ಪರೀಕ್ಷೆಗೊಳಪಡಿಸಲಾಗಿದೆಯಂತೆ. ಅದರಲ್ಲಿ ದಿನದಿಂದ ದಿನಕ್ಕೆ ಅಪಾಯಕಾರಿ ರಾಸಾಯನಿಕಗಳು ಹೆಚ್ಚುತ್ತಲೇ ಇವೆಯಂತೆ. ಇಂಥ ವಿಷಕಾರಿ ನೀರನ್ನ ನಾನಾ ಕೆರೆ, ತೊರೆ, ನದಿಗಳಿಗೆ ಹರಿಯಬಿಡುತ್ತಿದ್ದಾರೆ. ಹಾಗಾಗಿ ಬೆಂಗಳೂರಿನ ನದಿ, ಕೆರೆ, ತೊರೆಗಳೆಲ್ಲ ವಿಷ ನೀರು ಹೊತ್ತು 365 ದಿನವೂ ಹರಿಯುತ್ತಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಟ್ಯಾಂಕರ್ ಮಾಫಿಯಾದವರು ಬೇಸಿಗೆಗಾಲದಲ್ಲಿ ನೀರಿನ ಬರವನ್ನು ನೀಗಿಸಲು ದೊಡ್ಡ ಮೋರಿಗೆ ಪೈಪು, ಬೋರು ಹಾಕಿ ಅದನ್ನೇ ನಗರವಾಸಿಗಳಿಗೆ ಕುಡಿಯಲು ಸರಬರಾಜು ಮಾಡುತ್ತಿದ್ದಾರೆ. ನಾವು ಚೇಸ್ ಮಾಡಿಕೊಂಡು ಹೋದ ಟ್ಯಾಂಕರ್ಗಳ ಪೈಕಿ ಒಂದು ಹೆಣ್ಣು ಮಕ್ಕಳ ಪಿಜಿಗೆ ಕುಡಿಯಲು ನೀರು ಸರಬರಾಜು ಮಾಡಿತು. ಇನ್ನುಳಿದ ಕೊಳಚೆ ನೀರಿನ ಟ್ಯಾಂಕರ್ ಅಂಗಡಿಗಳಿಗೆ, ಹೋಟೆಲ್, ಬಾರುಗಳಿಗೆ ಸರಬರಾಜು ಮಾಡಿತು. ಬೆಳ್ಳಂದೂರಿನಲ್ಲಿ ಬಿಂದಾಸ್ ಬಿಸ್ನೆಸ್. ವರ್ತೂರು ಕೆರೆ ಸುತ್ತಮುತ್ತಲ ತೊರೆ, ನದಿ, ಹಣೆಬರಹ ನೋಡಿದ ನಾವು ಬೆಳ್ಳಂದೂರು ಕೆರೆಗೂ ಹೆಜ್ಜೆ ಇಟ್ವಿ. ನಾನೀಗ ಬೆಳ್ಳಂದೂರು ಕೆರೆಯ ದಂಡೆಯಲ್ಲಿದ್ದೀನಿ. ನೋಡುವಾಗ ಇದನ್ನು ಸ್ವಿಟ್ಜರ್ಲೆಂಡ್ನಲ್ಲಿ ಮಂಜು ಹರಿದು ಬರುವಂಥ ನದಿ ಥರ ಕಾಣುತ್ತೆ. ಆದರೆ ಇದು ಬೆಳ್ಳಂದೂರು ಕೆರೆಯ ದುಸ್ಥಿತಿ. ಇಷ್ಟು ತ್ಯಾಜ್ಯ ತುಂಬಿಕೊಂಡು ಬಂದಿರುವಂಥ ಬೆಳ್ಳಂದೂರು ಕೆರೆ ಮತ್ತೊಮ್ಮೆ ನೋಡಿ. ಬೆಳ್ಳಂದೂರು ಕೆರೆಯ ನೀರು ಯಾವ ರೀತಿ ಇದೆ ಅಂತ ಒಮ್ಮೆಲ್ಲ ಮತ್ತೊಮ್ಮೆಲ್ಲ ಮಗದೊಮ್ಮೆ ನೋಡಿ ನೀವು. ಇದೇ ಬೆಳ್ಳಂದೂರಿನ ಕೊಳಕು ನೀರಿನ ಈ ಕೊಳಚೆಯ ಪಕ್ಕವೇ ಬೋರುಗಳನ್ನು ಹಾಕ್ಕೊಂಡು ಆ ಬೋರು ನೀರನ್ನು ನಮ್ಮ ಬೆಂಗಳೂರಿನ ನಗರವಾಸಿಗಳಿಗೆ ಟ್ಯಾಂಕರ್ ಮೂಲಕ ಸರಬರಾಜಾಗುತ್ತೆ. ಈ ಬೆಳ್ಳಂದೂರು ಕೆರೆಯ ಸುತ್ತಲೂ 4-5 ಅಡಿ ಕೂಡ ಜಾಗ ಕೊಡದೆ ಕೆರೆ ಬೋರನ್ನು ಕೊರೆದಿದ್ದಾರೆ. ಆ ಬೋರಿನ ನೀರಿನಿಂದ ಟ್ಯಾಂಕರನ್ನು ಹರಿಸ್ತಿದ್ದಾರೆ. ಆದರೆ ಯಾರೂ ಕೂಡ ಕೇಳೋರಿಲ್ಲ. ಅದೊಂದು ದೊಡ್ಡ ಮಾಫಿಯಾ ಆಗಿ ಪರಿವರ್ತನೆ ಆಗಿದೆ. ಇಲ್ಲಿನ ಟ್ಯಾಂಕರ್ ನೀರು ಮಾಫಿಯಾದೊಳಗೆ ನುಗ್ಗಿದಾಗ ಅಚ್ಚರಿಯೇ ಕಾದಿತ್ತು. ಕೊಳಕು ರಾಸಾಯನಿಕಯುಕ್ತ ನೀರುಳ್ಳಂಥ ಬೆಳ್ಳಂದೂರು ಕೆರೆ ಇಡೀ ದೇಶದಲ್ಲೇ ಸುದ್ದಿ ಮಾಡಿತು. ಇಡೀ ಕೆರೆಗೆ ಬೆಂಕಿ ಹತ್ತಿಕೊಂಡಂಥ ಒಂದು ವಿಚಿತ್ರ ಘಟನೆ ಕೂಡ ನಡೆಯಿತು. ಆ ಬೆಳ್ಳಂದೂರು ಕೆರೆಯ ನೀರು ಅತ್ಯಂತ ಕಲುಷಿತ ಅಂತ ಜಗಜ್ಜಾಹೀರು ಆಗಿದೆ. ಆದರೆ ಆ ಕೆರೆಗೆ ಅಂಟಿಕೊಂಡೆ ನೋಡಿ, ಇಲ್ಲೊಂದು ವಾಟರ್ ಸಪ್ಲೈ ಮಾಡುವಂಥ ಒಂದು ಜಾಗ ಇದೆ, ಪಕ್ಕದಲ್ಲೇ ಇದೆ.
ಇದು ಕುಡಿಯುವ ನೀರಿಗೆ ಕಳಿಸುವಂಥ ವಾಟರ್ ಸಪ್ಲೈ. ಆದರೆ ಅದರ ಸಂಪೂರ್ಣ ಕಲುಷಿತ ನೀರು ಇದಕ್ಕೂ ಬಂದ್ಬಿಡುತ್ತೆ. ಆದರೆ ಅದು ಹೇಗೆ ಇವರಿಗೆ ಒಂದು ನೀರನ್ನು ಸಪ್ಲೈ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದೇ ಒಂದು ವಿಚಿತ್ರವಾದ ಒಂದು ಸಂಗತಿ. ಯಾಕಂದರೆ ಅದರಲ್ಲಿ ಅಷ್ಟೂ ಕಲುಷಿತ ಆಗಿದೆ. ಅಂದರೆ ಪಕ್ಕದಲ್ಲೇ ಇದೆ, ಡಿಸ್ಟೆನ್ಸೇ ಇಲ್ಲ, ಒಂದು 2-3 ಅಡಿಯಲ್ಲೇ ಇಂಥ ಒಂದು ವ್ಯವಹಾರ ಮಾಡ್ತಿದ್ದಾರೆ ಅಂತಂದರೆ ನಮ್ಮ ಇಲ್ಲಿನ ಸ್ಥಳೀಯ ಆಡಳಿತ ಆಗಲಿ ಅಥವಾ ನೀರು ಸರಬರಾಜು ಮಾಡೋ BWSSB ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನುವಂಥದ್ದೇ ಸೋಜಿಗದ ಸಂಗತಿ. ಇನ್ನು ಇಲ್ಲಿನ ಮಾಫಿಯಾದವರಿಗೆ ಕಾನೂನು ಕಾಲಕಸ. ಬೆಳ್ಳಂದೂರು ಕೆರೆ ಇದೇ ಪಕ್ಕದಲ್ಲಿದೆ. ಇದರಲ್ಲಿ ಒಂದು 5-6 ಹೆಜ್ಜೆ ದಾಟಿ ಬಂದರೆ ಇಲ್ಲೊಂದು ಬೋರ್ವೆಲ್ ಇದೆ ನೋಡಿ. ಇವರಿಗೆ KEB ಅವರು ಪವರ್ ಕೊಡ್ತಾರೆ. ಅದು ಹೇಗೆ ಕೊಡ್ತಾರೆ, ಅದು ಯಾವ ಅನುಮತಿ ಕೊಡ್ತಾರೆ, ಏನು ಅಂತ ಕೊಡ್ತಾರೆ ಅನ್ನುವಂಥದ್ದು ಗೊತ್ತಾಗಲ್ಲ. ಈ ಬೋರಿಂದ ನೀರೆತ್ತಿ ಇದೇ ನೀರನ್ನು, ಅಂದರೆ ಅದೇ ಕೆರೆಯ ಒಂದು ಇಲ್ಲೇ ಪಕ್ಕದಲ್ಲಿರೋದೇ ಕೆರೆ, ಆ ಕೆರೆಯ ನೀರನ್ನು ಟ್ಯಾಂಕರ್ಗೆ ತುಂಬಿಸಿ ಅದನ್ನು ಮತ್ತೆ ಅಪಾರ್ಟ್ಮೆಂಟ್ಗಳಿಗೆ ಕುಡಿಯೋ ನೀರಾಗಿ ಬಳಸ್ತಾರೆ. ಆಮೇಲೆ ಇಲ್ಲೊಂದು ನೀವು ಗಮನಿಸಬೇಕಾದ ಅಂಶ ಅಂದರೆ ಈ ಲಾರಿಯನ್ನು ನೋಡಿ, ಯಾವುದೇ ನಂಬರ್ ಪ್ಲೇಟ್ ಇಲ್ಲ, ಏನೂ ಇಲ್ಲ, ಏನೇನೂ ಇಲ್ಲ. ಮುಂದೆ ಬಂದು ನೋಡಿದ್ರು ಅಷ್ಟೇ, ಏನೇನೂ ಇಲ್ಲ. ಈ ಮಾಫಿಯಾ ನಡೆಸುವವರು ಯಾವುದೇ ಲೈಸೆನ್ಸ್ ತೊಗೊಂಡಿರೋಲ್ಲ, ಯಾವುದೇ ISI ಮಾರ್ಕ್ಸ್ ತೊಗೊಂಡಿರೋಲ್ಲ. ಆದರೂ ಕೂಡ ಜನರಿಗೆ ಕುಡಿಯೋ ನೀರನ್ನು, ವಿಷ ನೀರನ್ನು ಸರಬರಾಜು ಮಾಡ್ತಾರೆ. ಇವರನ್ನು ಕೇಳೋರು ಹೇಳೋರು ಯಾರೂ ಇಲ್ವಾ? ಹಾಗಾದರೆ ನಮ್ಮ ವ್ಯವಸ್ಥೆ ಸತ್ತೇ ಹೋಗಿದೆಯಾ? ಚರಂಡಿ ನೀರೇ ಗತಿ. ಬೆಳ್ಳಂದೂರು ಕೆರೆ ಸುತ್ತಲೂ ಇರೋ ಈ ಬೋರ್ವೆಲ್ಗಳಿಂದ ನೀರೆಲ್ಲಿಗೆ ಸರಬರಾಜಾಗುತ್ತೆ ಅಂತ ನಾವು ಮತ್ತೆ ತನಿಖೆ ಮುಂದುವರಿಸಿದೆವು. ಆಗ ಗೊತ್ತಾಯಿತು ಇಲ್ಲಿನ ಎಲ್ಲ ಅಪಾರ್ಟ್ಮೆಂಟ್ಗಳು ವಿಷ ನೀರನ್ನ ನಂಬಿರೋದು ಅಂತ. ಬೆಂಗಳೂರು ನಗರ ಬೆಳೆದಿದೆ. ಎಲ್ಲಿ ನೋಡಿದ್ರೂ ಆಕಾಶದೆತ್ತರಕ್ಕಿರುವಂಥ ಕಟ್ಟಡಗಳನ್ನೇ ಕಾಣಬಹುದು. ಆದರೆ ಈ ಕಟ್ಟಡಗಳಿಗೆ ನೀರೆಲ್ಲಿಂದ ಸಿಗುತ್ತೆ? ಕಾವೇರಿ ಬರಿದಾಗಿದ್ದಾಳೆ, ನದಿ ಕೆರೆ ತೊರೆಗಳೆಲ್ಲ ಖಾಲಿಯಾಗಿವೆ. ಈ ಪೈಪುಗಳ ಮುಖಾಂತರ ಇವರಿಗೆ ಸರಬರಾಜಾಗ್ತಿರೋದು ಇದೇ ಚರಂಡಿ, ಇದೇ ಕೊಳಚೆ ಕೆರೆ ನೀರಿನ ನೀರು. ಅದನ್ನು ಕುಡಿಯೋದಕ್ಕೂ ಎಲ್ಲದಕ್ಕೂ ಬಳಸ್ಕೊಳ್ತಾರೆ. ಕುಡಿಯೋದಕ್ಕೆ ಟ್ಯಾಂಕಲ್ಲಿ ಹೊಡೆಯೋದೆಲ್ಲ ಕುಡಿಯೋದಕ್ಕೆ 100% ಕುಡಿಯೋದಕ್ಕೆ. ಡೈಲಿ ಬರುತ್ತಾ ಇಲ್ಲಿ ಕಮ್ಸೆ ಕಮ್ ಸಂಚಿತಿಗೆ ಒಂದು ದಿನಕ್ಕೆ 200 ಟ್ಯಾಂಕರೇನೋ ಹೊಡೆಯಬೇಕು. 200 ಒಂದು ದಿನಕ್ಕೆ ನೋಡಿ, ನೀವು ಅಲ್ಲಿ ಆ ಟ್ಯಾಂಕರ್ಗಳನ್ನು ನೋಡ್ಬೋದಲ್ವಾ? ಆ ಟ್ಯಾಂಕರ್ ಮುಖಾಂತರ ಬಿಲ್ಡಿಂಗ್ಗಳಿಗೆ ನೀರನ್ನು ಸರಬರಾಜು ಮಾಡ್ತಾರೆ. ಈ ಒಂದು ಸಮುಚ್ಚಯಕ್ಕೆ ದಿನಕ್ಕೆ 200ಕ್ಕೂ ಹೆಚ್ಚು ಟ್ಯಾಂಕರ್ಗಳಿಂದ ನೀರು ಸರಬರಾಜು ಆಗುತ್ತಂತೆ. ಆದರೆ ಇಷ್ಟೂ ನೀರು ಸರಬರಾಜಾಗೋದು ಇದೇ ಸುತ್ತಮುತ್ತಲಿರುವಂಥ ತ್ಯಾಜ್ಯ, ಕೊಳಕು, ಚರಂಡಿ ನೀರಿರುವಂಥ ಕೆರೆಯ ಪಕ್ಕದಲ್ಲೇ ಬೋರನ್ನು ಕೊರೆದು ಈ ರೀತಿ ನೀರನ್ನು ಸಪ್ಲೈ ಮಾಡ್ತಾರೆ. ಬೋರ್ ಇಲ್ವಾ? ಮುಂದೆ ಬೋರ್ ಇಲ್ಲ? ಬೋರ್ ಇದೆ. ಬೋರ್ ಒಂದು 100 ಇದೆ. 100ರಲ್ಲಿ ಒಂದು 4 ಬರುತ್ತೆ. ಇನ್ನೆಲ್ಲ ಫೇಲ್, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದೆ. ಸೊ ಇಲ್ಲಿ ಸುತ್ತಮುತ್ತ ಎಲ್ಲ ಅಪಾರ್ಟ್ಮೆಂಟಿಗೂ ನೀರು ಹೋಗುತ್ತೆ. ಎಲ್ಲ ಹೋಗೋದೆಲ್ಲ ಈ ತೋಟದೊಳಗೆ ಒಂದು 20 ಬೋರ್ ಇದೆ. ಎಲ್ಲ ಕೆರೆ ಪಕ್ಕದಲ್ಲೇ ಕೊಡ್ಸಿದ್ದಾರೆ. ಅದೇ ನೀರನ್ನೇ ಈ ಅಪಾರ್ಟ್ಮೆಂಟ್ ನಮ್ಮ ಸಂಚಿಟಿಗೆ ಒಂದು ಪರ್ ಮಂತ್ 85 lakh 90 lakh 1 crore ತನಕ ವಾಟರ್ ಬಿಲ್ ಬರುತ್ತೆ. 1 crore ತನಕ ಹೋಗುತ್ತೆ. ಅಂದರೆ ಎಲ್ಲ ಅಪಾರ್ಟ್ಮೆಂಟ್ನವರು ನಂಬಿಕೊಂಡಿರೋದು ಟ್ಯಾಂಕರ್ ನೀರನ್ನು. ಆದರೆ ಆ ಟ್ಯಾಂಕರ್ ನೀರು ಎಲ್ಲಿಂದ ಬರುತ್ತೆ? ಅದು ನೀರು ಕುಡಿಯಲು ಯೋಗ್ಯವಾ? ಅದನ್ನು ಟೆಸ್ಟ್ ಮಾಡಿದಾರಾ? ಲೈಸೆನ್ಸ್ ಮಾಡಿದಾರಾ? ಯಾವುದಕ್ಕೂ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. ಅದಕ್ಕೊಂದು ಸರ್ಕಾರದ ಆದೇಶ ಕೂಡ ಇಲ್ಲ. ಇಷ್ಟಕ್ಕೆ ನಿಲ್ಲಲ್ಲ ಈ ಕೊಳಕು ನೀರಿನ ದಂಧೆ. ದುಡ್ಡಿಗಾಗಿ ಈ ದಂಧೆಕೋರರು ನಗರದ ಹೃದಯ ಭಾಗದಲ್ಲಿರೋ ದೊಡ್ಡ ದೊಡ್ಡ ಮೋರಿ ಪಕ್ಕವೇ ಬೋರ್ ಹಾಕಿ ನೀರು ಮಾರುತ್ತಿದ್ದ ದೃಶ್ಯ ನಮ್ಮನ್ನ ಬೆಚ್ಚಿ ಬೀಳಿಸಿತು.